ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ಚಳಿಗಾಲದಲ್ಲಿ ಬೆಳಗಿನ ಜಾವ ಬೇಗ ಎದ್ದೇಳೋದು ಕಷ್ಟನೇ. ಆದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಬೇಕು ಅಂತ ಕೆಲಸನೂ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮನೆ ರೋಡ್ ಸೈಡ್ ಆಗಿರೋದ್ರಿಂದ ತುಂಬಾ ಧೂಳು. 2 ದಿನಕ್ಕೆ ಒಮ್ಮೆ ಆದರೂ ಈ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಲೇಬೇಕು, ಇಲ್ಲಾಂದರೆ ಡಸ್ಟ್ ಎಲ್ಲ ಬಾಕ್ಸ್ ಮೇಲೆ ಕೂತ್ಬಿಡುತ್ತೆ. ಹಾಗೆ ಸ್ಟವ್ ಮತ್ತು ಸೆಲ್ಫ್ ಕೂಡ ಕ್ಲೀನ್ ಮಾಡಿಕೊಂಡೆ. ನಾನು ಮಂಗಳವಾರ ಶುಕ್ರವಾರ ಅಡುಗೆ ಮನೆ ಫುಲ್ ಡೀಪ್ ಕ್ಲೀನ್ ಮಾಡಿಬಿಡ್ತೀನಿ. ಅಡುಗೆ ಮನೆ ಎಷ್ಟು ಕ್ಲೀನ್ ಮಾಡಿದ್ರೂ ಮತ್ತೆ ಹಾಗೇ ಇರುತ್ತೆ. ಮನೆ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಮನೆಗೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಅದಕ್ಕೋಸ್ಕರ ಇಟೇ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಆಲ್ಮೋಸ್ಟು. ಆದರೆ ನಿನ್ನೆ ನೈಟು ಔಟ್ಸೈಡ್ ಹೋಗಿದ್ವಿ, ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಎಲ್ಲ ಪಾತ್ರೆಗಳು ಹಾಗೇ ಇದ್ವು. ಎಲ್ಲ ಪಾತ್ರೆನೂ ತೊಳೆದು ಕಸ ಕೂಡಿಸ್ಕೊಂಡು ನೆಲನೂ ಒರೆಸ್ಕೊಂಡೆ. ನಾನು ನೆಲ ಒರೆಸ್ಕೋಬೇಕಾದ್ರೆ ಮಂಗಳವಾರ ಶುಕ್ರವಾರ ಉಪ್ಪು ಮತ್ತು ಅರಿಶಿನ ನೀರಲ್ಲಿ ಹಾಕಿ ನೆಲ ಒರೆಸ್ತೀನಿ. ಉಪ್ಪು ಅರಿಶಿನ ಹಾಕೋದ್ರಿಂದ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಹೋಗಿ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಸಿಗುತ್ತೆ ಅಂತ ನಮ್ಮ ಮನೆಯಲ್ಲಿ ಹೇಳಿದರು. ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಕೆಂಪು ಎಲ್ಲಿಗೋ ಹೋಗಿದ್ಲು ಅನಿಸುತ್ತೆ. ಇಲ್ಲ ಅಂದಿದ್ರೆ 6 ಗಂಟೆಗೆ ಸರಿಯಾದ ಸಮಯಕ್ಕೆ ಬಂದು ಮನೆ ಹತ್ರ ಜೋರಾಗಿ ಕೂಗ್ತಾನೇ ಇರ್ತಾಳೆ. ಅವಳಿಗೂ ಹಾಲಾಕಿ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದೆ. ಬೆಳಿಗ್ಗೆಗೆ ಟಿಫನ್ಗೆ ಆಲ್ರೆಡಿ ಲೇಟ್ ಆಗಿತ್ತು, ಅದಕ್ಕೆ ನಾನು ರಾಗಿ ಗಂಜಿ ಮಾಡ್ಕೊಂಡು ಕುಡಿದೆ. ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿಬಿಟ್ಟೆ. ಮಧ್ಯಾಹ್ನಕ್ಕೆ ರೈಸು ಮತ್ತು ಬೇಳೆ ಸಾಂಬಾರು ಮಾಡಿ ನಾನು ಊಟ ಮಾಡಿದೆ. ಬೆಳಗ್ಗೆ ಎದ್ದಾಗಿದ್ದ ರೆಸ್ಟೇ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು.